ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು? ಸ್ಟ್ರೆಂತ್ ಏನಂದ್ರೆ ಅವ್ರು ಏನ್ ಅನ್ಕೊಂತಾರೆ ಅದನ್ನ ಮಾಡ್ತಾರೆ, ಅದು ಸ್ಟ್ರೆಂತು. ವೀಕ್ನೆಸ್ ಅಂದ್ರೆ ನಾನೇ ಅನ್ಕೊಂತೀನಿ ಅವ್ರ ವೀಕ್ನೆಸ್ಸು. ನಾನೇನಾದ್ರೂ ಮಾತಾಡೋದಾಗಿರ್ಬೋದು, ಏನಾದ್ರೂ ಜಗಳ ಮಾಡಿರೋದಾಗಿರ್ಬೋದು, ಆಗ ಅದೆಲ್ಲ ಮರ್ತ್ ಬಿಡ್ತಾರೆ ಹಿಂದೆ ಇರೋದು, ಅದೇ ಅವ್ರ ವೀಕ್ನೆಸ್ಸು. ಪೂಜಾ ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು? ಅವಳು ಕಿರ್ಚಾಡ್ಲಿ ಬೈಲಿ ಅಳೋದೇ ಅವಳ ವೀಕ್ನೆಸ್. ಸ್ಟ್ರೆಂತ್ ಏನು? ಅದೇ ಸ್ಟ್ರೆಂತುನು. ಹಂಗಂದ್ರೆ ಹತ್ಕೊಂಡೆಲ್ಲ ಹೌದು. ಸಾಧಿಸ್ಬಿಡ್ತೀನಿ ಅಂತನಾ? ಯಾವ ವಿಷಯಕ್ಕೆ ನಿಮ್ಗೆ ತುಂಬಾ ಬೇಗ ಕೋಪ ಬರುತ್ತೆ? ನಾನ್ ಕಿರ್ಚಾಡೋ ವಿಷಯಕ್ಕೆ ತುಂಬಾ ಕೋಪ ಬರೋದು ಕುಮಾರ್ಗೆ. ಹೌದು. ಇವರು ನಾನು ಏನ್ ಹೇಳ್ತಿದ್ರು ಮಾತಾಡಲ್ಲ ಒಂದೊಂದ್ಸಲ, ಅದು ನನಗೆ ತುಂಬಾ ಕೋಪ ಬರುತ್ತೆ. ಕೋಪ ಬೇಗ ಕಡಿಮೆ ಆಗೋದು ಯಾರಿಗೆ? ನನ್ಗೆ. ನನಗೆ ನನ್ಗೆ ನನ್ಗೆ ಪರಸ್ಪರ ಇಬ್ರಿಗೂ ಇಷ್ಟ ಆಗದೆ ಇರೋ ಗುಣ ಅಂತ ಇದ್ರೆ? ಇವ್ರ ಕೋಪನೇ ಅನ್ಸುತ್ತೆ ನನ್ಗೆ ಇಷ್ಟ ಆಗದೆ ಇರೋದು. ಹೌದು, ನನಗೂ ಅದೇ ಅನ್ಸುತ್ತೆ. ಯಾರಿಗೆ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ? ಇವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಇದೆ. ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಸೆಲೆಬ್ರಿಟಿ ಕ್ರಶ್ ಅಂದ್ರೆ ನಂಗೆ ಸೆಲೆಬ್ರಿಟೀಸ್ ಪುನೀತ್ ರಾಜ್ಕುಮಾರ್ ನನ್ನ ಹಾಟ್ ಫೇವ್ರೆಟ್. ನಿಮ್ಮ ಸೆಲೆಬ್ರಿಟಿ? ಕಿಚ್ಚ ಸುದೀಪ್. ಪರಸ್ಪರ ಒಬ್ರಿಗೊಬ್ರು ಕೊಟ್ಟ ಫಸ್ಟ್ ಗಿಫ್ಟ್ ಯಾವುದು? ನಾನು ಬಟ್ಟೆ ಆಕ್ಚುಲಿ. ಇವರು ಏನ್ ಕೊಡ್ಸಿದ್ರು? ನಾನು ಕಾಫಿ ಮಗ್ ಕೊಟ್ಟಿದ್ದೆ. ಕಾಫಿ ಮಗ್ಗ. ನಿಮ್ಮ ಫೇವ್ರೆಟ್ ಸ್ಯಾಂಡಲ್ವುಡ್ ಆಕ್ಟರ್ ಹಾಗೂ ಆಕ್ಟ್ರೆಸ್? ನಿಮ್ಮ ಫೇವ್ರೆಟ್ ಸ್ಯಾಂಡಲ್ವುಡ್ ಆಕ್ಟರ್ ಹಾಗೂ ಪುನೀತ್ ರಾಜ್ಕುಮಾರ್, ರಮ್ಯಾ. ಸುದೀಪ್, ರಮ್ಯಾ. ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ? ಕೇರಿಂಗ್ ಈಚ್ ಅದರ್, ಮತ್ತೆ ಸಪೋರ್ಟಿವ್ ಆಗಿರೋದು, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರೋದೇ ಮೈನ್. ನಿಮ್ದು ಅದೇ ಉತ್ತರ? ಇರ್ಬೋದು. ಇರ್ಬೋದಾ? ಅಲ್ಲ, ಅವ್ರ ಪ್ರಕಾರ ಹೇಳು ನಿನ್ ಪ್ರಕಾರ ಹೇಳು, ನಂದೇ ಹೇಳ್ಬೇಡ ಆಮೇಲೆ. ಕೇರಿಂಗ್ ಅಂಡ್ ಸಪೋರ್ಟಿಂಗ್ ಅಂದ್ರೆ ನೀವೇನಂತೀರಾ? ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್, ಅದೇ ಬರುತ್ತೆ ಪ್ರೀತಿ ಅಂದ್ರೆ. ಪರಸ್ಪರರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡೋದಾದ್ರೆ ಯಾವ ಸಾಂಗ್ ಇರುತ್ತೆ? ಕುಮಾರ್ಗ ನಿಂಗ ಮಾಡು. ಯಾವ ಸಾಂಗ್ ಮಾಡೋದು ನಿನ್ಗೆ? ಎಷ್ಟೊಂದು ಸಾಂಗ್ಗಳಿದೆ. ನನ್ನೇ ಕೇಳಿ ಮಾಡ್ಬೇಡ, ನೀನೇ ಹೇಳು. ಯಾವ್ದು ಸಡನ್ ಆಗಿ ಫ್ಲಾಶ್ ಆಗ್ತಾ ಇಲ್ಲ ನೀನ್ ನನಗೆ. ಫೋನಲ್ಲಿ ಹೇಳ್ತಾ ಇದ್ದಲ್ಲ ಆ ಹಾಡು. ಇಲ್ಲ ಅದ್ ಹೇಳು. ಬೇಡ, ಅದ್ ಬೇಡ. ಏಯ್ ವಾಯ್ಸ್ ಚೆನ್ನಾಗಿದೆ ಹೇಳು. ಇವ್ರು ತುಂಬಾ ಚೆನ್ನಾಗಿ ಆಡಿರ್ತಾರೆ, ಒಂದು ಇಲ್ಲ, ಹಾಡು ಇಲ್ಲ. ಹೇಳಿಸ್ಬಿಡಿ. ಇಬ್ರು ಸೇರಿ ಎರಡೇ ಲೈನ್ ಹೇಳಿ, ಅದ್ರ ಒಂದ್ ಹಾಡ್ ನೀವೇ ಚೂಸ್ ಮಾಡ್ಕೊಂಡು. ಹೇಳು ಪೂಜಾ. ನಿಮ್ಮ ಒಂದು ಲವ್ ಸಾಂಗ್ ನಿಮ್ಮಿಬ್ಬರದೇ ಅಂತ. ನಾನು ನಿಜ ಆಡಕ್ಕಂತೂ ಬರಲ್ಲ ನನ್ಗೆ, ಎಲ್ಲ ಆಡೋದ್ ಹಿಂಗೆ. ಮಾತ್ರ ಹೇಳ್ಬಿಡಿ. ಇಲ್ಲ, ಇಂಥ ಟೈಮಲ್ಲಿ ನೀವು ಆಕ್ಚುಲಿ ಹಾಡ್ ಹೇಳ್ಬೇಕು, ಹೌದು, ನನ್ನ ಹಾಡು ಹೇಳೋದಂದ್ರೆ ನಮ್ ಕುಮಾರ್ ಫಸ್ಟ್ ಆಫ್ ಆಲ್ ರೇಗ್ಸೋದೆ ಫಸ್ಟ್ ಇವ್ರು. ಸರಿ, ಒಂದ್ ಎರಡ್ ಲೈನ್. ಇವ್ರು ತುಂಬಾ ಚೆನ್ನಾಗಿ ಆಡ್ತಾರೆ, ಒಂದ್ ಎರಡು ಲೈನ್ ಹಾಡು ಪ್ಲೀಸ್. ಹಾಡು. ಜೊತೆಯಲ್ಲಿ ಹಾಡು. ಜೊತೆಗೆ ಹಾಡಿ, ಕೇಳ್ಸಲ್ಲ. ಜೊತೆಯಲ್ಲಿ. ಸೂಪರ್. ನಂಗೆ ಆ ಸಾಂಗ್ ಇಷ್ಟ. ರೆಡಿಯಾ? Okay. ಓಕೆ ರೆಡಿ ರೆಡಿ 5 6 7. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು. ಅಷ್ಟೇ, ಅದು ಇನ್ನು ಫ್ಲೋಲ್ ಹೋಗುತ್ತೆ, ಅದ್ ಎದ್ಬಿಟ್ರೆ ನಾನು. ಸೂಪರ್, ವೆರಿ ಕ್ಯೂಟ್. ಒಳ್ಳೆ ಹಾಡು ಹಾಡಿದ್ರಿ, ಅಂಡ್ ನಿಮ್ಮಿಬ್ರಿಗೂ ಸೂಟ್ ಆಗತ್ತೆ ಈ ಹಾಡು.